ನೀ ನನ್ನ ದೇವರು, ಕಲಿಸೆನಗೆ ನಡೆಯಲು ನಿನ್ನ ಚಿತ್ತದಂತೆ. ಕೀರ್ತನೆಗಳ ಗ್ರಂಥ 143ನೇ ಕೀರ್ತನೆ 10ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ತೋಮನು ಯೇಸು ಸ್ವಾಮಿಯನ್ನ, ಪ್ರಭುವೇ, ನೀವು ಎಲ್ಲಿಗೆ ಹೋಗುತ್ತಿದ್ದೀರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವು ಹೇಗೆ ತಿಳಿದಿತು ಎಂದು ತೋಮನು ಯೇಸು ಸ್ವಾಮಿಯನ್ನ ಕೇಳಿದನು. ಅದಕ್ಕೆ ಯೇಸು ಸ್ವಾಮಿ, ಮಾರ್ಗವು ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೋ ಪಿತನ ಬಳಿಗೆ ಬರಲಾರರು ಎಂದು ನುಡಿದರು. ಪ್ರಿಯ ಯೇಸುವೆ, ಈ ಲೋಕಕ್ಕೆ ನಾವು ಎಲ್ಲಿಂದ ಬಂದಿದ್ದೇವೆ? ಈ ಲೋಕದ ಯಾತ್ರೆ ಮುಗಿದ ಮೇಲೆ ಮತ್ತೆ ಎಲ್ಲಿಗೆ ಹೋಗುತ್ತೇವೆ ಎಂಬುದು ನಮಗೆ ತಿಳಿದಿಲ್ಲ. ನೀವು ನುಡಿದಂತೆ ಮಾರ್ಗ, ಸತ್ಯ, ಜೀವ ನೀವೇ ಅಂದ ಮೇಲೆ ಈ ಲೋಕದಲ್ಲಿ ಜೀವಿಸುವ ಪ್ರತಿಯೊಂದು ದಿನವೂ ನಿಮ್ಮ ಹೆಜ್ಜೆಗಳಲ್ಲಿ ನಮ್ಮ ಹೆಜ್ಜೆಗಳನ್ನು ಇಟ್ಟು ನಿಮ್ಮ ವಾಕ್ಯಾನುಸಾರವಾಗಿ ನಡೆದು ನಿಮ್ಮನ್ನ ಹಿಂಬಾಲಿಸುವಂತಹ ಕೃಪೆಯನ್ನ ನೀಡಿರಿ. ಒಂದು ವೇಳೆ ನಾನು ದಾರಿ ತಪ್ಪಿ ಹೋದರೂ ಮತ್ತೆ ನನ್ನ ಕೈ ಹಿಡಿದು ನಿಮ್ಮ ದಾರಿಯಲ್ಲಿ ನನ್ನನ್ನು ನಡೆಸಿರಿ ಯೇಸುವೆ ಎಂದು ನಮ್ಮ ಗುರುವು ಮೇಷಪಾಲಕರಾದಂತಹ ಕ್ರಿಸ್ತೇಸುವಿನ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೆನ್.